ಬುಲೆಟ್ ಪ್ರಕಾಶ್ ಪುತ್ರ ಗುರು ಶಿಷ್ಯರು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ 10ರಲ್ಲಿ ಸ್ಪರ್ಧಿಸಿದ್ರು. ಫಿನಾಲೆ ವಾರಕ್ಕೆ ಕಾಲಿಟ್ಟಿರುವ 10ನೇ ಸೀಸನ್ನ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಖಾಸಗಿ ಟಿವಿ ಸಂದರ್ಶನದಲ್ಲಿ ತಮ್ಮ ಸಂಭಾವನೆ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಪೇಮೆಂಟ್ ವಿಚಾರದಲ್ಲಿ ನಿಜಕ್ಕೂ ಬಕ್ರ ಆಗ್ಬಿಟ್ಟೆ. ಅಂದು ಯಾವುದೋ ಮೂಡ್ನಲ್ಲಿ ಇದ್ದೆ, ಯಾವುದೋ ಒಂದು ಕೆಲಸ ಆಗ್ಬೇಕಿತ್ತು, ಆಗಿರ್ಲಿಲ್ಲ ಎಂದು ರಕ್ಷಕ್ ಹೇಳುತ್ತಾರೆ. ಅಂದು ಸುಮ್ಮನೆ ಕಾಲ್ ಬಂದಾಯ್ತು ಅಂತ ಒಪ್ಪಿಕೊಂಡ್ಬಿಟ್ಟೆ. ದುಡ್ಡಿನ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ, ಹೋಗಿ ಬಾ ಎಂದು ನನ್ನ ಮನೆಯಲ್ಲಿ ಹೇಳಿದ್ರು ಎಂದಿದ್ದಾರೆ ರಕ್ಷಕ್. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಕೆಲವರ ಪೇಮೆಂಟ್ ಕೇಳಿ ನನ್ನ ಹೊಟ್ಟೆ ಹುರಿಯಾಯಿತು. ಬಿಗ್ ಬಾಸ್ನಿಂದ ಬಂದ ಹಣದಲ್ಲಿ ಒಂದು ಮನೆ ಅಥವಾ ಜಾಗ ಖರೀದಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಎಲ್ಲರೂ ಇಲ್ಲ ಅಂತಾರೆ. ಇನ್ನು ಅಲ್ಲೇ ಕುಳಿತಿದ್ದ ರಕ್ಷಕ್ ಬುಲೆಟ್ 1 ಟನ್ ಇಟ್ಟಿಗೆನೂ ಖರೀದಿ ಮಾಡೋಕೆ ಆಗಲ್ಲ ಎಂದು ಹೇಳಿದ್ದಾರೆ.